ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಮ್ಮೆಲ್ಲರ ಅನ್ನದಾತ ರೈತ ಬೆಳೆದ ಬೆಳೆಯಿಂದಲೇ ನಮ್ಮ ಹೊಟ್ಟೆ ತುಂಬುವುದು, ನಮ್ಮ ಜೀವನ ನಡೆಯುವುದು. ರೈತ ಸುಖವಾಗಿದ್ದರೆ, ಸಮಾಧಾನಿಯಾಗಿದ್ದರೆ ಜಗತ್ತು ಕೂಡ ಸಮಾಧಾನದ ಜೀವನ ಸಾಗಿಸುತ್ತದೆ. ಹೊಲದಲ್ಲಿ ಬೆವರು ಸುರಿಸಿ ಬೆಳೆ ತೆಗೆಯುವಂತಹ ನಮ್ಮ ರೈತನ ಸುಖ ಅಡಗಿರೋದು ಆಸ್ತಿ ಅಂತಸ್ತಿನಲ್ಲ, ಗಾಡಿ ಬಂಗಲೆಗಳಲ್ಲೂ ಅಲ್ಲ. ಅವನ ಸುಖ ಸಂತೋಷ ಅಡಗಿರೋದು ಆತ ಬಿತ್ತಿದಂತಹ ಬೆಳೆಯಲ್ಲಿ. ಬೆಳೆ ಚೆನ್ನಾಗಿ ಬೆಳೆದು ಒಳ್ಳೆಯ ಫಸಲನ್ನು ಕೊಟ್ಟರೆ, ಯೋಗ್ಯ ಬೆಲೆ ಸಿಕ್ಕಿದರೆ ನಮ್ಮ ರೈತನ ಮುಖದಲ್ಲಿರುವ ಸಂತೋಷಕ್ಕೆ ಸಾಟಿನೇ ಇಲ್ಲ. ಕೆಲವೊಂದು ಸಲ ವಾತಾವರಣದ ವಿಕೋಪ, ಬೆಲೆಯ ಇಳಿಕೆ ಇವುಗಳಿಂದ ರೈತ ಕುಗ್ಗಿ ಹೋಗ್ತಾನೆ. ಜೀವನದ ಕೊನೆ ಬಗ್ಗೆಯೂ ಯೋಚಿಸ್ತಾನೆ. ದಯವಿಟ್ಟು ಇಂಥ ಯೋಚನೆಗಳನ್ನು ಬಿಟ್ಟುಬಿಡಿ. ನೀವೇ ನಮ್ಮ ಅನ್ನದಾತರು. ನೀವಿದ್ದರೆ ತಾನೇ ನಾವಿರೋದು. ಇವತ್ತಿನ ಈ ಸೇವೆ ನಮ್ಮ ರೈತ ಬಂಧುಗಳಿಗೋಸ್ಕರ ಮೀಸಲು. ಪುರುಷರ ಹೆಗಲಿಗೆ ಹೆಗಲು ಕೊಟ್ಟು ಹೆಣ್ಣು ಮಕ್ಕಳು ಕೂಡ ದುಡಿತಾರೆ. ನಾನು ಈಗ ಹೇಳುವ ಈ ಉಪಾಯ ಮತ್ತು ಸೇವೆ ನೀವು ಯಾರು ಮಾಡಿದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಇದರ ಲಾಭ ಮಾತ್ರ ನಿಮಗೆ ಸಿಗಲಿ ಅಷ್ಟೇ ಪ್ರಾರ್ಥನೆ. ಹೊಲ ಗದ್ದೆಗಳಲ್ಲಿ ನೀವು ಬೀಜ ಬಿತ್ತುವಾಗ 16 ಸಲನಾದರೂ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಜಪಿಸುತ್ತಾ ಬಿತ್ತನೆಯನ್ನು ಮಾಡಬೇಕು. ನಿಮಗೆ ಸಾಧ್ಯ ಆದರೆ ಇಡೀ ಬಿತ್ತನೆ ಆಗೋ ತನಕ ಮಂತ್ರ ಜಪಿಸಿದರೂ ಒಳ್ಳೆಯದು. ನೀವು ಆರಾಧಿಸುವಂತಹ ದೇವರ ಮಂತ್ರ ಸ್ತೋತ್ರವನ್ನು ನೀವು ಹೊಲದಲ್ಲಿ ಕೆಲಸ ಮಾಡುವಾಗ ಜಪಿಸ್ತಾ ಇರಬೇಕು. ನಾವು ಅಡುಗೆ ಮಾಡುವಾಗ ಸ್ತೋತ್ರ ಕೇಳ್ತಾ ಇದ್ದರೆ ಅಡುಗೆ ಪ್ರಸಾದಕ್ಕೆ ಪರಿವರ್ತನೆ ಆಗೋ ಹಾಗೆ, ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ನೀವು ಉಚ್ಚರಿಸುವಂತಹ ಮಂತ್ರಗಳಿಂದ ಬೆಳೆಯ ಶಕ್ತಿ ಹೆಚ್ಚಿಸುತ್ತದೆ. ರೈತರು ಅಥವಾ ಸಂಗಾತಿ ನಿಮಗೆ ಬಿಡುವಿರುವಂತಹ ವೇಳೆಯಲ್ಲಿ ನಿಮ್ಮ ಹೊಲಗದ್ದೆಯಲ್ಲಿ ಕುಳಿತು ಎದುರಿಗೆ 2 ಅಗರಬತ್ತಿಯನ್ನು ಬೆಳಗಿಸಿ ಅದು ಬೆಳಗೋ ತನಕ ನಿಮ್ಮ ಇಷ್ಟ ದೇವರ ಅಥವಾ ಗುರುವಿನ ಮಂತ್ರವನ್ನು ಜಪಿಸಬೇಕು. ಇದರ ವಿಭೂತಿಯನ್ನು ಹೊಲದ 4 ಕಡೆಯಲ್ಲಿ ಊದಿ. ಇದರಿಂದ ಕೆಟ್ಟ ದೃಷ್ಟಿ ನಿಮ್ಮ ಬೆಳೆಯ ಮೇಲೆ ಬೀಳೋದಿಲ್ಲ. ಮಂತ್ರೋಪಚಾರಗಳ ಲಹರಿ ಹೊಲದಲ್ಲಿ ಹರಡುತ್ತದೆ. ನೀವು ಬೆಳೆದ ಬೆಳೆಯ ಸುರಕ್ಷತೆ ಮತ್ತು ಯೋಗ್ಯದರ ಹಾಗೆ ಹೆಚ್ಚಿನ ಫಸಲಿಗಾಗಿ ದೇವರ ಮುಂದೆ ಒಂದು ವಚನಬದ್ಧ ಹರಕೆಯನ್ನು ಹೊರಬೇಕು. ಅಂದರೆ ನಿಮ್ಮ ಬೆಳೆ ಚೆನ್ನಾಗಿ ಬೆಳೆದು ಹೆಚ್ಚಿನ ಫಸಲು ಕೊಟ್ಟು ಯೋಗ್ಯ ದರ ಸಿಗೋ ತನಕ ಯಾವುದಾದರೂ ಒಂದು ವಸ್ತುವನ್ನು ನೀವು ತ್ಯಾಗ ಮಾಡಬೇಕು. ನೀವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಯಾವುದಾದನ್ನಾದರೂ 4-5 ತಿಂಗಳು ನೀವು ತಿನ್ನೋದನ್ನು ಬಿಟ್ಟರೆ ನಿಮ್ಮ ಶರೀರಕ್ಕೆ ಯಾವುದೇ ಅಡಚಣೆ ಇಲ್ಲವೋ ಅಂತಹ ಪದಾರ್ಥವನ್ನು ನೀವು ತ್ಯಾಗ ಮಾಡಿ. ಯಾವುದೇ ಹಣ್ಣು ಅಥವಾ ಯಾವುದಾದ್ರೂ ಒಂದು ಧಾನ್ಯ ನಿಮಗಿಷ್ಟವಾದದನ್ನು ನೀವು ನಿಮ್ಮ ಬೆಳೆಯ ಫಲ ನಿಮ್ಮ ಕೈಗೆ ತಲುಪೋ ತನಕ ತ್ಯಾಗವನ್ನು ಮಾಡಬೇಕು. ನಿಮ್ಮಿಷ್ಟ ದೇವರ ಮುಂದೆ ಕುಳಿತು ಇಂತಿಷ್ಟು ದಿವಸ ಈ ವಸ್ತುವಿನ ತ್ಯಾಗ ಮಾಡ್ತೀನಿ, ನನ್ನ ಬೆಳೆಯನ್ನು ರಕ್ಷಿಸಿ ಅದರ ಹೆಚ್ಚಿನ ಫಸಲು ಯೋಗ್ಯ ದರ ಸಿಗಲಿ, ನಮ್ಮ ಶ್ರಮಕ್ಕೆ ಫಲವನ್ನು ಕೊಡಿ ಅಂತ ನೀವು ವಿನಂತಿಯನ್ನು ಮಾಡಿಕೊಳ್ಳಬೇಕು. ನಿಮ್ಮ ಬೆಳೆಯ ಹಣ ನಿಮ್ಮ ಕೈಯಲ್ಲಿ ಬಂದ ಮೇಲೆ ಈ ತ್ಯಾಗವಚನದಿಂದ ನೀವು ಮುಕ್ತರಾಗಿ ನೀವು ತ್ಯಾಗ ಮಾಡಿದಂಥ ಪದಾರ್ಥವನ್ನು ಮತ್ತೆ ಸೇವಿಸಬಹುದು. ನಮ್ಮ ಕಡೆ ದ್ರಾಕ್ಷಿ ಮುಖ್ಯ ಬೆಳೆ. ದ್ರಾಕ್ಷಿ ಬೆಳೆ ಲಾಟ್ರಿ ಟಿಕೆಟ್ ಇದ್ದ ಹಾಗೆ. ಪ್ರಕೃತಿ ಜೊತೆ ಕೂಡಿದ್ರೇ ನಮ್ಮ ಬೆಳೆ ಚೆನ್ನಾಗಿ ಬರೋದು. ನಿಮಗೆ ಹೇಳಿದಂತೆ ನಾನು ಕೂಡ ದೇವರಲ್ಲಿ ವಿನಂತಿ ಮಾಡಿಕೊಂಡು 5 ತಿಂಗಳು ಟೀ ಕುಡಿಯೋದನ್ನು ಬಿಟ್ಟಿದ್ದೆ. ಟೀ ಬಿಟ್ಟ ಮೇಲೆ 2-3 ದಿವಸ ತಲೆನೋವು ಎಷ್ಟಿತ್ತು ಅಂದರೆ ಮೆಡಿಸಿನ್ ತಗೊಂಡ್ರೂ ಕೂಡ ಕಡಿಮೆ ಆಗ್ತಾನೆ ಇರಲಿಲ್ಲ. ತಲೆ ಸಿಡಿದು ಹೋಗೋ ಹಾಗೆ ತಲೆನೋವಿಸೋದು. ಟೀನ ಹ್ಯಾಬಿಟ್ ಇದ್ದದಕ್ಕೆ ಈ ರೀತಿ ತೊಂದರೆ ಆಗ್ತಾಯಿತ್ತು. ದೇವರ ಮುಂದೆ ಕುಳಿತಾಗ ಏನು ಬಿಡೋದು ಅಂತ ತೋಚದೆ ಟೀ ಬಿಡ್ತೀನಿ ಅಂತ ಹೇಳಿ ಬಂದೆ. ವಚನ ಅಂತೂ ಪೂರ್ತಿ ಮಾಡಲೇಬೇಕಿತ್ತು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಶರೀರಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರುವಂತಹ ವಸ್ತುವಿನ ತ್ಯಾಗವನ್ನು ನೀವು ಮಾಡಿ. 8 ವರ್ಷಗಳಲ್ಲಿ ನಮ್ಮ ದ್ರಾಕ್ಷಿ ಫಸಲು ಕೊಟ್ಟಿರಲಿಲ್ಲ ಅಷ್ಟು ಹೆಚ್ಚಿನ ದ್ರಾಕ್ಷಿ ಈ ವರ್ಷ ನಮಗೆ ಹಣವನ್ನು ತಂದುಕೊಡ್ತು. ಇನ್ನೊಂದು ಅತಿ ಪ್ರಭಾವಿಯಾದ ಸೇವೆ ಮತ್ತು ಕರ್ತವ್ಯ ಕೂಡ ಅನ್ಬೋದು. ನಿಮ್ಮ ಬೆಳೆಯ ಮೊದಲನೇ ನೈವೇದ್ಯ ನಿಮ್ಮ ಹೊಲದಲ್ಲಿರುವ ಕ್ಷೇತ್ರ ದೇವರಿಗೆ ಅರ್ಪಿಸಲೇಬೇಕು. ಯಾವುದೇ ಬೆಳೆ ಇರಲಿ, ಜೋಳ ಇದ್ದರೆ 1-2 ಜೋಳದ ತೆನೆಗಳನ್ನು, ಕಬ್ಬು ಇದ್ದರೆ 2 ಅಥವಾ 5 ಕಬ್ಬನ್ನು, ದ್ರಾಕ್ಷಿಯ ಗೊಂಚಲನ್ನು, ಏನು ನೀವು ಬೆಳಿತೀರೋ ಅದನ್ನು ಮೊದಲನೇ ಬೆಳೆ ತೆಗೆಯುವ ಮೊದಲು ಹೊಲದಲ್ಲಿರುವ ಲಕ್ಷ್ಮೀ ಮಾತೆಗೆ, ಅಕ್ಕಪಕ್ಕದಲ್ಲಿರುವ ಕ್ಷೇತ್ರ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಬೆಳೆಯನ್ನು ತೆಗೆಯಿರಿ. ಅತಿ ಪ್ರಭಾವಿಯಾದ ಸೇವೆ ಇದು. ಈ ಎಲ್ಲ ಸೇವೆ ಉಪಾಯಗಳನ್ನು ನೀವು ಮಾಡಿದರೆ ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಫಲ ಸಿಕ್ಕೇ ಸಿಗುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.